ಕಾಂಗ್ರೆಸ್ ಯಾವುದೇ ಅಲ್ಲಿ ಆರಿಸ್ಕೋಬೇಡಿ. Siddaramaiah is the right person to become the Prime Minister of Karnataka. ತಿಮ್ಮಕ್ಕ ನೀನು ಬೊಮ್ಮಕ್ಕ ನೀನು ಎಲ್ಲಾರ್ಗೂ ಬಾವ ನಿನ್ಗೂ ಕರೆಂಟ್ ಕೊಡ್ತೀನಿ, ನಿನ್ಗೂ ಎಲ್ಲಿದೆ ಸರ್? ಅವ್ರು ಕೊಡಿ ಸಂತೋಷ, ಅವರು ನಮ್ಮ ತರ ಬಚ್ಚ ಏನು ಗೊತ್ತಿಲ್ಲ. ಆರ್ ಕುಡಿಯ ಮೋದಿ ಇರೋದ್ರಿಂದ ಇವತ್ತು ಎಲ್ಲ ಜನ ಎರಡು ಊಟ ಮಾಡ್ತಾವ್ರೆ, ನೆಮ್ಮದಿಯ ಬದುಕ್ತಾವ್ರೆ. ಅಲ್ಲಿಂದ ಇನ್ವೆಸ್ಟ್ಮೆಂಟ್ ತರ್ತಾನೆ, ಎಲ್ಲರಿಗೂ 15 lakhs ಕೊಡ್ತಾನೆ, ಅದು ₹1 ಬಂದಿಲ್ಲ. ನಾನು ಕುರ್ಬಾನೆ ಅಂದ್ರೆ ಮಾಡೋದು ಮಾತ್ರ ಸಖತ್ ಮೋಸ ಸಿದ್ದರಾಮಯ್ಯ. ಸರ್, ಈ ಸರಿ 2024 ಲೋಕಸಭಾ ಚುನಾವಣೆಯಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬಂದರೆ ಉತ್ತಮ ಅನ್ಸುತ್ತೆ ಸರ್ ನಿಮಗೆ? ನನ್ನ ಅನಿಸಿಕೆ ಪ್ರಕಾರ BJP ಬಂದರೆ ಉತ್ತಮ. ಮೋದಿಗೆ ಬಲಪಡಿಸ್ಬೇಕು, ಕೈ ಜೋಡಿಸ್ಬೇಕು. ನಮ್ಮ ರಾಜ್ಯ ಆಗಲಿ ನಮ್ಮ ರಾಷ್ಟ್ರ ಆಗಲಿ ಇವತ್ತು ಎಕನಾಮಿ ಎಲ್ಲ ಮೋದಿ ಬಂದ ಮೇಲೆ ಇಂಪ್ರೂವ್ಮೆಂಟ್ ಆಗಿದೆ. ದೇಶ ಒಂದು ಭಾರತ ದೇಶನ ಗುರುತಿಸಿದ್ದಾರೆ ಪ್ರಪಂಚದಲ್ಲಿ. ಆದ್ದರಿಂದ ಮೋದಿಜಿಗೆ ಬಲಪಡಿಸ್ಬೇಕು ನಾವು. ಅವ್ರ ದೇಶ ಮಾರ್ಬಿಡ್ತಾರೆ ಸರ್, ಸ್ವಲ್ಪ ದಿನ ಆದರೆ ದೇಶನೇ ಮಾರ್ಬಿಡ್ತಾರೆ. ಆದ್ದರಿಂದ ಕಾಂಗ್ರೆಸ್ಗೆ ಯಾರು ಸರ್, ಕಾಂಗ್ರೆಸ್ಸಲ್ಲಿ ಅವಾಗ ಗಾಂಧೀಜಿ ಇರೋ ಕಾಂಗ್ರೆಸ್ಸೇ ಬೇರೆ, ಇವರಿರೋ ಈ ಗ್ಯಾಂಡಿ ಫ್ಯಾಮಿಲಿ ಇರೋದೇ ಬೇರೆ. ಗ್ಯಾಂಡಿ ಫ್ಯಾಮಿಲಿ ಅಂತ ಗೊತ್ತಿರಬೇಕು ನಿಮಗೆ. ಯಾರು ಅಂದರೆ ಇಂದಿರಾ ಗಾಂಧಿ ಫ್ಯಾಮಿಲಿ ಇಸ್ ಎ ಗ್ಯಾಂಡಿ ಫ್ಯಾಮಿಲಿ. ಅವ್ರು ಗಾಂಧಿ ಅಂತ ಹೆಸರಿಟ್ಕೊಂಡು ದೇಶನ ಭ್ರಷ್ಟಾಚಾರದಲ್ಲಿ ಮುಳುಗಿಸ್ತಾ ಇದ್ದಾರೆ, ದೇಶನ ಹಾಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಸಾರ್ವಜನಿಕರಿಗೆ ಹೇಳೋದು ಅಂದರೆ ನಮ್ಮ ದೇಶದ ಜನತೆಗೆ ದಯವಿಟ್ಟು ಮೋದಿ ಅಂತ ಅವ್ರನ್ನ ಗುರುತಿಸಿ, ಮೋದಿ ಅಂತಲೇ ಅಲ್ಲ, ಆ ಥರ ವ್ಯಕ್ತಿತ್ವ ನಮ್ಮ ದೇಶದ ಅಭಿಮಾನ ಇರೋರನ್ನ ಚುನಾಯಿತ ಮಾಡಿ ಗೆಲ್ಲಿಸಿ ದೇಶನ ಉದ್ಧಾರ ಮಾಡಿ. ಮೋದಿ ಅವರು ಅಧಿಕಾರಕ್ಕೆ ಬಂದು 10 ವರ್ಷ ಆಗಿ 2 ಸಲ ಪ್ರಧಾನಮಂತ್ರಿ ಆಗಿದ್ದಾರೆ. ಅವ್ರು ಬಂದ ಮೇಲೆ ಜನಸಾಮಾನ್ಯರಿಗೆ ತುಂಬ ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಒಂದು ಗುರುತಿಸಿದ್ದಾರೆ. ನಮ್ಮ ದೇಶದ ಜನತೆಯೂ ಮೋದಿಗೆ ತುಂಬ ಚಿರಋಣಿ ಆಗಿದ್ದಾರೆ. ಇವತ್ತು ಮೋದಿ ಬರಲೇಬೇಕು ಸರ್. ಇನ್ನು ನಮ್ಮ ರಾಜ್ಯ ಸರ್ಕಾರ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಸರ್. ಇನ್ನು ರಾಜ್ಯ ಸರ್ಕಾರ ಇನ್ನು ಒಂದು 6 ತಿಂಗಳು ನೋಡಿ ಸರ್. ಈ ಎಲೆಕ್ಷನ್ಗೋಸ್ಕರ ಫ್ರೀ ಸ್ಕೀಮ್ ಇದೆ, ಅದಾದಮೇಲೆ ಅವ್ರು ಫ್ರೀ ಸ್ಕೀಮ್ ಮಾಡಲ್ಲ. ರಾಜ್ಯನೇ ಮಾರ್ಬಿಟ್ಟು ಹೋಗ್ಬಿಡ್ತಾರೆ ಸರ್. ಇಂಥವ್ರನ್ನೆಲ್ಲ ಚುನಾಯಿತ ಮಾಡಿ ಎಲೆಕ್ಷನಲ್ಲಿ ಗೆಲ್ಸಿರೋದು ತಪ್ಪು ಸರ್. ಫ್ರೀ ಕೊಡೋದೇ ದೇಶಕ್ಕೆ ಮರಕ ಸರ್. ಫ್ರೀ ಕೊಟ್ಟೆ ಅಧಿಕಾರಕ್ಕೆ ಬಂದಿರೋದು. ಯಾರೂ ಕಾಂಗ್ರೆಸ್ ಅಭಿಮಾನ ಇಟ್ಕೊಂಡು ಯಾರೂ ಕೊಟ್ಟಿಲ್ಲ ಸರ್. ನಮ್ಮ ದೇಶದಲ್ಲಿ ಸ್ವಲ್ಪ ಬಡತನ ಜಾಸ್ತಿ ಇದೆ. ಅವರೆಲ್ಲ ಪಾಪ ಮಧ್ಯಮ ವರ್ಗದವರು, ಇವರು ಫ್ರೀ ತೋರಿಸಿ ದೇಶನ ಹಾಳು ಮಾಡ್ತಾಯಿದ್ದಾರೆ. ಇವ್ರು ಸದ್ಯಕ್ಕೆ ಕೊಟ್ಟಿದ್ದಾರೆ, ಮುಂದಕ್ಕೆ ಕೊಡೋಕ್ಕಾಗಲ್ಲ ಸರ್. ಸರ್, ಇದೇ ರೀತಿ ಎಲ್ಲ ಸ್ಟೇಟಲ್ಲೂ ಫ್ರೀ ಸ್ಕೀಮ್ಗಳು ಕೊಟ್ಟು ಮ್ಯಾಜಿಕ್ ಏನಾರು ಮಾಡಿ ಸೆಂಟ್ರಲ್ ಎಲ್ಲ ಸ್ಟೇಟಲ್ಲಿ ಇಲ್ಲಿದೆ ಸರ್. ಇವಾಗ ಮಧ್ಯಪ್ರದೇಶದೊಳಗೆ ಫ್ರೀ ಸ್ಕೀಮ್ ಅಂತ ಹಾಕೋರು ಯಾರು ಸರ್ ಓಟ್ ಹಾಕಿದ್ರು? ಯಾರೂ ಹಾಕಲಿಲ್ಲ. ಫ್ರೀ ಸ್ಕೀಮ್ ಅಂತ ಎಲ್ಲೋ ಒಂದು ಕಡೆ ಆಗುತ್ತೆ ಹೊರತು ಇನ್ನೆಲ್ಲೂ ಅನುಷ್ಠಾನಕ್ಕೆ ಬರೋಲ್ಲ ಸರ್. ಎಷ್ಟು ಅಂತ ಸುಳ್ಳು ಜನ ನೋಡ್ತಾರೆ ಸರ್. ಎಲ್ಲ ಜನಗಳಿಗೆ ಗೊತ್ತಾಗಿದೆ. ಹೌದು ಸರ್. ಸರ್ 5 ಗ್ಯಾರಂಟಿಲಿ ಯಾರು ಸರ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ? ಯಾರು ಹೇಳಿ ಸರ್ ನೋಡೋಣ. ಅನುಷ್ಠಾನಕ್ಕೆ ಯಾವ ಸುಳ್ಳು ಸರ್. ಎಲ್ಲೋ ಒಂದು 5-6 ಜನಕ್ಕೆ ದುಡ್ಡು ಅಕೌಂಟ್ಗೆ ಹಾಕ್ಬಿಟ್ರೆ ಎಲ್ಲದಕ್ಕೂ ಬಂದ್ಬಿಡ್ತು. ಆಮೇಲೆ ಎಲೆಕ್ಟ್ರಿಕ್ ಎಲ್ಲರಿಗೂ ಕೊಟ್ಬಿಟ್ಟಿದ್ದಾರೆ ಸರ್. ತಿಮ್ಮಕ್ಕ ನೀನು ಬೊಮ್ಮಕ್ಕ ನೀನು ಎಲ್ಲರಿಗೂ ಬಾವ ನಿನಗೂ ಕರೆಂಟ್ ಕೊಡ್ತೀನಿ, ನಿನಗೂ ಎಲ್ಲಿದೆ ಸರ್? ಯಾರಿಗೂ ಕರೆಂಟ್ ಕೊಟ್ಟಿಲ್ಲ. ಕೆಲವ್ರಿಗೆ ದೊಡ್ಡ ಹೆಂಗಸದನ್ನ ಗಂಡಸರಿಂದ ಗಂಡನಿಂದ ಕಿತ್ತಿ ಹೆಂಗಸರು ಕೊಟ್ಟಿದ್ದಾರೆ. ಎಲ್ಲ ಎಲೆಕ್ಟ್ರಿಕ್ ಬಿಲ್ಲೆಲ್ಲ ಜಾಸ್ತಿ ಆಗಿದೆ ಬಡ ಜನತೆಗೆ ಗುರುತಿಸೋಕ್ಕೋಸ್ಕರ. ತಪ್ಪು ಸರ್. ಸರ್ ಫ್ರೀ ಸ್ಕೀಮ್ ಕೊಡ್ಲೂಬಾರ್ದು ಸರ್. ದೇಶ ಹಾಳಾಗುತ್ತೆ ಸರ್. ದೇಶ ಆಗಲಿ ರಾಜ್ಯ ಆಗಲಿ ಹಾಳಾಗುತ್ತೆ. ಮೋದಿ ಅವ್ರನ್ನ ಬಿಟ್ಟರೆ ಇನ್ನು ಆ ಸ್ಥಾನಕ್ಕೆ ಯಾರು ಸೂಕ್ತ ಅನಿಸುತ್ತೆ? ಆ ಕೆಪಾಸಿಟಿ ಯಾರಿಗಿದೆ? ಅದನ್ನು ನಾನು ಇವಾಗ ಹೇಳ್ಬಲ್ಲೆ ಆಗೋದೇ ಸರ್. ನಮ್ಮ ದೇಶದಲ್ಲಿ ತುಂಬ ಜನ ಇದ್ದಾರೆ ಸರ್, ದೇಶಭಕ್ತಿ ಇರೋರು ಇದ್ದಾರೆ, ಆಮೇಲೆ ದೇಶನ ಆಳೋರು ತುಂಬ ಜನ ಇದ್ದಾರೆ. ಆದರೆ ದಯವಿಟ್ಟು ಹೇಳ್ತೀನಿ, ಕಾಂಗ್ರೆಸ್ಸನ್ನು ಯಾವುದೇ ಆಗಲಿ ಆರಿಸ್ಕೋಬೇಡಿ ಸರ್. ಆರಿಸ್ಬಾರ್ದು ಸರ್. ಆವಾಗಿನ ಕಾಂಗ್ರೆಸ್ಸೇ ಬೇರೆ, ಇವಾಗಿನ ಕಾಂಗ್ರೆಸ್ಸೇ ಬೇರೆ ಸರ್. ಮೋದಿನೇ ಸರ್. ಇವತ್ತೂ ಜನಬೆಂಬಲ 400 ಸೀಟು ಮೋದಿಯವರೇ ತೊಗೊತಾರೆ ಸರ್. ಇವತ್ತು ಹೇಳ್ತೀನಿ BJP 400 ಸೀಟ್ ಕಟ್ಟಿಟ್ಟ ಬುತ್ತಿ. ಹೌದು ಸರ್. ಈ ಬಾರಿನೂ ಮೋದಿನೇ ಅಧಿಕಾರಕ್ಕೆ ಬರೋದು ಸರ್. ಶತಸಿದ್ಧ ಸರ್. ಸರ್, ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ ಯಾವ ಸರ್ಕಾರ ಅಧಿಕಾರಕ್ಕೆ ಬಂದರೆ ಉತ್ತಮ ಅನ್ಸುತ್ತೆ ಸರ್? ಸರ್ BJP ಸರ್ಕಾರ ಬಂದರೆ ಒಳ್ಳೆಯದು ಅನಿಸುತ್ತೆ. ಯಾಕೆ ಅಂದರೆ ಆಪ್ಷನ್ನೇ ಇಲ್ಲ ಸರ್. ಮೋದಿ ಬಿಟ್ಟರೆ ಬೇರೆ ಯಾರು ಆಪ್ಷನ್ ಇಲ್ಲ.
ಬೇರೆ ಇದರಲ್ಲಿ ಯಾರು ಲೀಡ್ರುಗಳು ಅಂತಲೇ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಹೋಗಿ ಇಲ್ಲಿ ಇವರು PM ಅಂತ ಇದು ಮಾಡಿದ್ಮೇಲೆ ಬೇರೆ ಪಕ್ಷದವರೆಲ್ಲ ಹೊಂಟೋದ್ರು. ಈಗ ಇವ್ರಿಗೆ ಯಾರು ಸಪೋರ್ಟೇ ಇಲ್ಲ. ರಾಹುಲ್ ಗಾಂಧಿಯವ್ರನ್ನ ಇಂಡಿಯಾದವ್ರು ನಂಬ್ತಾ ಇಲ್ಲ. ಮೇಜರ್ ಇವಾಗ ಯಾರೇ ಇದಾದರೂ ಮೋದಿ ಅಂತಲೇ, ನೀವು ಇಲ್ಲಿ ಇಂಡಿಯಾದಲ್ಲಿ ಎಲ್ಲೋದ್ರೂ ಮೋದಿ ಅನ್ನೋದೊಂದು ಅವಾಗ ಕ್ರಿಯೇಟ್ ಆಗೋಗಿದೆ. ಮೋದಿಯವರೇ ಬರಬೇಕು ಸರ್. ನೆಕ್ಸ್ಟ್ ಟೈಮು ಅವರೇ ಬರಬೇಕು ಸರ್. ಹೌದಾಗಿದೆ, ಆಗಿದೆ ಸರ್. ಇವಾಗ ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ಬರೀ ನಾವು ನೋಟ್ ಬ್ಯಾನ್ ಆದಾಗ ಎಲ್ಲರೂ ಬೈದ್ರು ಇಂಡಿಯಾದಲ್ಲಿ. ನೋಟ್ ಬ್ಯಾನ್ ಆಗಿದ್ದು ಏನಕ್ಕೆ ಅಂತ ಇವಾಗ ಗೊತ್ತಾಯಿತು. 10 ವರ್ಷ 5 ವರ್ಷ ಆದಮೇಲೆ ಇಂಡಿಯಾದಲ್ಲಿ ನೋಟ್ ಬ್ಯಾನ್ ಆಗಿದ್ದು ಏನಕ್ಕೆ ಅಂತ ಗೊತ್ತಾಯಿತು. ಮೋದಿಯವ್ರು ಯಾವ ದೂರದ ಆಲೋಚನೆ ಇಟ್ಕೊಂಡು ಮಾಡಿದ್ರು. ಇವತ್ತು ಕಾಶ್ಮೀರದು ಇದು ಮಾಡಿದ್ರು. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿರೋವಾಗ ನಮ್ಗೆ ಇಂಡಿಯಾ ಮೊದಲು ಪಕ್ಷ ಅನ್ನೋದಕ್ಕಿಂತ ದೇಶ ಮುಖ್ಯ. ದೇಶ ಸುರಕ್ಷಿತವಾಗಿದ್ದರೆ ಮೋದಿಯವರಾಗಿರಲಿ ಇನ್ನೊಬ್ಬರಾಗಿರಲಿ, ಇವತ್ತು ಯಾರು ಮಾಡ್ತಾ ಇದ್ದಾರೆ ದೇಶ ಸುರಕ್ಷತೆ ಮಾಡ್ತಾ ಇದ್ದಾರೆ ಅಂದರೆ ಮೋದಿ ಒಬ್ಬರೇ. ಅದರಿಂದ ಮೋದಿಯವ್ರಿಗೆ ಜೈ. ಅವ್ರ ಮೇಲೆ ಒಂದಷ್ಟು ಅಪರಾಧ ಕೂಡ ಇದೆ. ನಮ್ಮ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ್ರು, ಬೆಲೆ ಏರಿಕೆ ಮಾಡಿದ್ರು. ಸರ್ ಯಾರು ಮಾಡಿಲ್ಲ ಸರ್. ಎಲ್ಲಾದ್ರೂ ನೋಡಿ, ಇವಾಗ ಇವರು ಬಂದು 8 ತಿಂಗಳಲ್ಲಿ ಆಲೇ ಇದು ವೈನ್ಸ್ನ 8 ಸಲನೋ 9 ಸಲನೋ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಅದು ಏರಿಯಾ ವ್ಯಾಲ್ಯೂ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಅದನ್ನು ಹೇಳಿದ್ದು ಎಲ್ಲನೂ ಜಾಸ್ತಿ ಆಗಿದೆ. ಯಾರು ಮಾಡಿದ್ರು? ಎಲ್ಲರೂ ಮಾಡಿದ್ದಾರೆ ಸರ್. ದೇಶಕ್ಕೆ ಒಳ್ಳೇದಾಗೋದಾದರೆ ಮಾಡಲಿ, ತೊಂದರೆ ಇಲ್ಲ. ದೇಶಕ್ಕೆ ಒಳ್ಳೇದಾಗಬೇಕು, ಜನನೂ ಬದುಕಬೇಕು. ಗ್ಯಾರಂಟಿ 100% ಸರ್. 400 ರೀಚ್ ಜಾಸ್ತಿ ಜಾಡ್ತಾರೆ ಸರ್. ನಮ್ಮ ರಾಜ್ಯದ ವಿಷಯಕ್ಕೆ ಬಂದರೆ ಇಲ್ಲಿ ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದೆ ಕಾಂಗ್ರೆಸ್ ಅವರು. ಇದೆಲ್ಲ ಜನಸಾಮಾನ್ಯರಿಗೆ ಯೂಸ್ ಆಗುವಂಥದ್ದು ಸರ್. ಒಂದೇನು ಗೊತ್ತಾ ಸರ್, ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಕೆಲವ್ರು ಯೂಸ್ ಆಗ್ತಾಯಿದೆ, ನಾವು ಯೂಸ್ ಆಗ್ತಾ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಯೂಸ್ ಆಗ್ತಾ ಇದೆ. ಆದರೆ ಸಿದ್ದರಾಮಯ್ಯರು ಮಾಡಿದ ಮುಂದೆ ಏನಂದರೆ, ಒಂದು ಬಸ್ಸು ಬೆಳಗ್ಗೆ ನಾವು KSRTC ಬಸ್ಸಲ್ಲಿ ಓಡಾಡ್ತೀವಿ ಸರ್. ಒಂದು ಎವ್ರಿ ಡೇ ಬರೀ ಲೇಡೀಸ್ಗಳೇ ತುಂಬಿರ್ತಾರೆ ಫ್ರೀ ಅಂದ್ಬಿಟ್ಟು. ನಾವು ಯಾರು ನಮಗೆ ದುಡ್ಡು ಕೊಟ್ಟು ಹೋಗೋರು ನಾವು ಸ್ಟ್ಯಾಂಡಿಂಗಲ್ಲಿ ಹೋಗ್ಬೇಕಾಗುತ್ತೆ. 150 ಕಿಲೋಮೀಟ್ರ್ 160 ಕಿಲೋಮೀಟ್ರ್ ಪ್ರತಿಯೊಬ್ಬರು ಬಸ್ಸಲ್ಲಿ ಹತ್ತಿರೋರು ಜೆಂಟ್ಸ್ಗಳು ಪ್ರತಿಯೊಬ್ಬರು ಗೌರ್ಮೆಂಟ್ಗೆ ಬೈತಾರೆ. ಯಾಕೆ ಅಂದರೆ ನಮಗೆ ಅದು ಅನುಭವ ನಮಗಾಗಿದೆ. ನಾನು 150 ಕಿಲೋಮೀಟ್ರ್ ಜರ್ನಿ ಮಾಡ್ತೀನಿ ಸರ್. 150 ಕಿಲೋಮೀಟ್ರ್ ಜರ್ನಿ ಮಾಡಿ ನಿಂತ್ಕೊಂಡು ಹೋಗಬೇಕು. ದುಡ್ಡು ಕೊಟ್ಟು ನಿಂತ್ಕೊಂಡು ಹೋಗ್ತೀನಿ. ಇವರು ಫ್ರೀ ಇರೋರೆಲ್ಲ ಸೀಟಲ್ಲಿ ಕುಂತ್ಕೊಂಡು ಹೋಗ್ತಾರೆ. ಯಾಕೆ ಲೇಡೀಸ್ಗಳು ಅಟ್ಲೀಸ್ಟ್ ಲಿಮಿಟ್ ಇರಬೇಕು. ಒಂದು 25 ಜನಕ್ಕೆ ಮಾತ್ರ ಕೊಡಬೇಕು. ಒಂದು 25 ಜನ ಫ್ರೀ ಬಿಡಿ, ನಾವು ಬೇಡ ಅಂತ ಹೇಳ್ತಿಲ್ಲ. ಅದು ನಿಮ್ಮ ಗೌರ್ಮೆಂಟ್ ಇದು ಕಾನೂನು ಏನು ಮಾಡ್ತೀರೋ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 25 ಜನಕ್ಕೆ ಅಂತ ಬಿಟ್ಟರೆ ಇನ್ನು 25 ಜನ ಕುಂತ್ಕೊಂಡು ಹೋಗ್ಬೋದು ಜೆಂಟ್ಸು. ನಾವೆಲ್ಲರೂ ನಿಂತ್ಕೊಂಡು ಹೋಗ್ತೀವಿ. 300 ರೂಪಾಯಿ ಕೊಟ್ಟು ಹೋಗ್ಬಿಟ್ಟು ನಾವು ನಿಂತ್ಕೊಂಡು ಹೋಗ್ತೀವಿ ಸ್ಟ್ಯಾಂಡಿಂಗಲ್ಲಿ. ಇವ್ರು ಕುಂತ್ಕೊಂಡು ಬರ್ತಾರೆ. ಬರಲಿ, ಆದರೆ ಏನೋ ಯಾರಿಗೂ ಜಾಗ ಕೊಡೋಲ್ಲ. ಇಲ್ಲ ಲೇಡೀಸ್ಗಳಿಗೆ ಅಂತ ಒಂದು ಸೀಟ್ ಮಾಡಿಬಿಡಲಿ, ಜೆಂಟ್ಸ್ಗಳಿಗೆ ಏನು ಮಾಡೋರು ಅವಾಗ ನಾವು ಕುಂತ್ಕೊಳ್ಬೋದು. ಫ್ರೀ ಮಾಡೋದು ದೊಡ್ಡದಲ್ಲ. ಅದರಿಂದ ಏನೇನು ತೊಂದರೆ ಆಗ್ತದೆ ಅನ್ನೋದು ನೋಡ್ಬೇಕು. ಅದು ನಮಗೆ ಎಫೆಕ್ಟ್. ಅದು ಸರ್ 100ಕ್ಕೆ 80 ಭಾಗ ಅದು ಅನಾನುಕೂಲ ಆಗ್ತಾಯಿದೆ. 20% ಮಾತ್ರನೇ ಯೂಸ್ ಆಗ್ತಾ ಇರೋದು. ಇವತ್ತೇನಾಗಿದೆ, ಯಾವ್ದಾದ್ರು ಒಂದು ದೇವಸ್ಥಾನಗಳಿಗೆ ಹೋಗಿ ನಾವು ನೆಮ್ಮದಿಯಾಗಿ ಹೋಗಿ ಬರೋಕ್ಕಾಗ್ತಿಲ್ಲ. ಇವತ್ತು ಫ್ರೀ ಆಧಾರ್ ಕಾರ್ಡ್ ಒಂದು ಇದ್ದರೆ ಸಾಕು, ಲೇಡೀಸ್ಗಳು ಹತ್ಬಿಡ್ತಾರೆ. ಪಾಪ ಅವ್ರದ್ದು ತಪ್ಪಲ್ಲ. ಏನಾಗಿದ್ರೆ ಯಾರೋ ಸಿಕ್ಕಿದ್ದು ಫ್ರೀ ನೋಡೋಣ ಅನ್ನೋ ಒಂದು ಇದು ಆಸೆ ಇರುತ್ತೆ, ಹೋಗ್ತಾರೆ. ಆದರೆ ಬೇರೆ ಜೆಂಟ್ಸ್ಗಳಿಗೆ ತೊಂದರೆ ಆಗ್ತಾಯಿದೆ. ಅಟ್ಲೀಸ್ಟ್ ಅವ್ರಿಗೆ 25% ಮಾಡಬೇಕು. 50 ಸೀಟಲ್ಲಿ 25 ಸೀಟ್ ಲೇಡೀಸ್ಗೆ ಫ್ರೀ ಬಿಡಬೇಕು. 25 ಸೀಟ್ ಜೆಂಟ್ಸ್ಗಳಿಗೆ ಇಟ್ಟರೆ ನಮಗೂ ಅನುಕೂಲ ಆಗುತ್ತೆ. ಫ್ರೀ ಮಾಡೋದು ಮಾಡಲಿ, ಅದು ಅವರ ಗೌರ್ಮೆಂಟ್ ಇದು. ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ. ಆಮೇಲೆ ಸಂಡೇ ಬಸ್ ಕಡಿಮೆ ಮಾಡ್ತಾರೆ. ಸಾಟರ್ಡೆ ಸಂಡೇ ಇರೋವಾಗ ಬಸ್ ಕಡಿಮೆ ಮಾಡ್ತಾರೆ. ನಮ್ಮಗಳಿಗೆ ಬಸ್ ಕನ್ವೀನಿಯನ್ಸೇ ಸರಿ ಇಲ್ಲ. ಖಂಡಿತ ಸರ್, ಅವರೇ ಬರಬೇಕು ಸರ್. ಇರುತ್ತೆ ಸರ್. 100ಕ್ಕೆ 99 ಭಾಗ ಇರುತ್ತೆ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.